ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ನವೀನ್ CKM. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಹೆಲ್ಮೆಟ್ಟಿಗೆ ಈ ಗೋಪ್ರೋ ಮೌಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮೌಂಟ್ ತೊಗೊಂಬಂದಿದ್ದೀನಿ. ಫಸ್ಟಿಗೆ ಈ ಥರ ಇತ್ತು. ಈ ಥರ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಸ್ಟ್ರ್ಯಾಪ್ ಮಾಡಬೇಕಾಗಿತ್ತು. ಇದರಲ್ಲಿ ಏನಾಗೋದು ಸಮಸ್ಯೆ ಅಂತಂದರೆ, ನೋಡಿ, ಈ ಥರ ಹಾಕಿ ಇಲ್ಲಿ ಸ್ಟ್ರ್ಯಾಪ್ ಮಾಡಿದರೆ ಇದೇನಿದೆ ಸ್ಟ್ರ್ಯಾಪ್ ಇದು ಒಳಗಡೆ ಹೋಗ್ಬಿಟ್ಟು ಇದು ಕರೆಕ್ಟಾಗೆ ಕವರ್ ಆಗ್ತಾ ಇರಲಿಲ್ಲ. ಇಲ್ಲಿ ಒಳಗಡೆ ಗಾಳಿ ಹೋಗೋದು, ತುಂಬ ಸೌಂಡ್ ಬರೋದು. ಏನಾದ್ರು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೌಂಟ್ ತೊಗೊಂಬಂದಿದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರೋದು ಎಮ್-ಸೀಲ್ ಬೇಕು. ಮೇಯ್ನು ಎಮ್-ಸೀಲಲ್ಲಿ ಇದನ್ನು ಇಲ್ಲಿ ಇದು ಮಾಡಬೇಕು. ಯಾಕೆಂತಂದರೆ ನೋಡ್ಬೋದು, ಇಲ್ಲಿ ಒಂದು ಸ್ವಲ್ಪ ಕರ್ವಿದೆ ಅಷ್ಟೇ. ನೋಡಿ, ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಲೈಟಾಗಿ ಕರ್ವಿದೆ, ಬಟ್ ಇದರಲ್ಲಿ ತುಂಬ ಜಾಸ್ತಿ ಇದೆ ಇದರಲ್ಲಿ. ಹಂಗಾಗ್ಬಿಟ್ಟು ಇದನ್ನು ಮೌಂಟ್ ಮಾಡೋಕ್ಕೆ ನೀಟಾಗಿ ಅದು ಕೊಟ್ಟಿದ್ದಾರೆ. 3mm ಟೇಪ್ ಗಮ್ ಕೊಟ್ಟಿದ್ದಾರೆ ಇದರಲ್ಲಿ. ನೋಡ್ಬೋದು ನೀವು, ನೋಡಿ ಇಲ್ಲಿ 3mm ಗಮ್ ಇದೆ ಇದರಲ್ಲಿ. ಬಟ್ ಇದು ಕರೆಕ್ಟಾಗಿ ಕೂರಲ್ಲ. ಇದು ನೋಡಿ, ಇದು ಶೇಪು ಬೇರೆ ಥರ ಇದೆ, ಇಲ್ಲೇ ಶೇಪು ಬೇರೆ ಥರ ಇದೆ. ಹಂಗಾಗ್ಬಿಟ್ಟು ಈ ಎಮ್-ಸೀಲ್ ಹಾಕ್ಬಿಟ್ಟು ಕೂರ್ಸೋಣ ಬನ್ನಿ. ಇಲ್ಲಿ ಟೇಪ್ ಹಾಕ್ತಾ ಇದ್ದೀನಿ. ಯಾಕೆಂತಂದರೆ ನೋಡಿ, ಇಲ್ಲಿಂದ ಒಳಗಡೆ ಅಷ್ಟೇ ಕೂರುತ್ತೆ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿಂದ ಒಳಗಡೆ ಕೂರುತ್ತೆ. ಇದು ಹೊರಗಡೆ ಇದ್ರೆ ಏನಾಗುತ್ತೆ, ಈ ಎಮ್-ಸೀಲೆಲ್ಲ ಇಲ್ಲೆಲ್ಲ ಇದಾಗ್ಬಿಟ್ಟು ಎಮ್-ಸೀಲ್ ಇಲ್ಲಿ ಅಂಟಿಡಿದ್ರೆ ಮತ್ತೆ ಅದು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸುಮ್ಮನೆ ಗಲೀಜಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಟೇಪ್ ಹಾಕ್ತಾಯಿದ್ದೀನಿ. ಎರಡು ಸೈಡು ಸ್ವಲ್ಪ ಇಷ್ಟಿಷ್ಟು ಟೇಪ್ ಹಾಕ್ಬಿಡ್ತೀನಿ. ಈ ಕಡೆ ಎಷ್ಟು ಜಾಗ ಎಷ್ಟು ಹೊರಗಡೆ ಇರುತ್ತೆ ಅಷ್ಟಕ್ಕೆ ಮಾತ್ರ ಟೇಪ್ ಹಾಕ್ಬಿಡ್ತೀನಿ. ಬೈ ಮಿಸ್ಟೇಕ್ ಇಲ್ಲಿ ಅಂಟ್ಕೊಂಡ್ರು ಈ ಟೇಪ್ನ ತೆಗೆದುಬಿಟ್ರೆ ಅದು ಗಲೀಜಾಗಿರೋದು ಹೋಗ್ಬಿಡುತ್ತೆ. ಇಲ್ಲಾಂತಂದರೆ ಈ ಹೆಲ್ಮೆಟೆಲ್ಲ ಅಸಹ್ಯ ಕಾಣುತ್ತೆ. ಹಂಗಾಗಿ ನೋಡಿ, ಈ ಕಡೆನೂ ಹಾಕಿದ್ದೀನಿ. ಇಲ್ಲೊಂದು ಸ್ವಲ್ಪ ಹಾಕ್ಬಿಡೋಣ. ಈಗ ಇಲ್ಲಿ ಇಷ್ಟು ಬಿಟ್ಟು ಹಾಕ್ತಾಯಿದ್ದೀನಿ. ಯಾಕೆಂತಂದರೆ ಈ ರಬ್ಬರ್ ಬೀಡಿಂಗ್ ಏನಿದೆ ಅದು ಮಿಸ್ಸಾಗಿ ಕಿತ್ಕೊಂಡ್ರೆ ಆ ಮೌಂಟು ಸೀದಾ ಕಿತ್ಕೊಂಬಂದ್ಬಿಡುತ್ತೆ. ಹಂಗಾಗಿ ಏನಿದೆ ಈ ರಬ್ಬರಿಂದ ಒಳಗಡೆ ತೊಗೊಂಡಿದ್ದೀನಿ. ಇಷ್ಟಕ್ಕೆ ನೋಡಿ ಇಲ್ಲಿ. ಆವಾಗ ಕರೆಕ್ಟಾಗುತ್ತೆ. ಈ ರಬ್ಬರ್ ಮೇಲೆ ಕೂತ್ಕೊಂಡ್ರೆ ಈ ರಬ್ಬರ್ ಎಲ್ಲರ ಲೂಸ್ ಆಗಿಬಿಟ್ರೆ ಇದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಂಗಾಗ್ಬಿಟ್ಟು ಈ ರಬ್ಬರ್ ಬಿಟ್ಟೇ ಹಾಕಿದ್ದೀನಿ. ಆಮೇಲೆ ಕೆಳಗಡೆ ಇಡಬೇಕಾದ್ರೂ ಅಷ್ಟೇ ನೋಡಿ, ಈ ಥರ ಕೆಳಗಡೆ ಇಟ್ಟರೆ ಇದು ಕೆಳಗಡೆ ಇದ್ರೆ ಏನಾಗುತ್ತೆ, ಈ ಥರ ಟಚ್ ಆಗಿ ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಮೇಲಿದ್ದರೆ ಹಿಂಗಿಟ್ರೂ ಕೆಳಗೆ ಸ್ವಲ್ಪ ಗ್ಯಾಪ್ ಇರುತ್ತೆ, ಕೆಳಗಡೆ ಇಟ್ಟರೂ ಟಚ್ ಆಗಲ್ಲ. ನೋಡಿ, ಈ ಎಮ್-ಸೀಲಲ್ಲಿ ಓಪನ್ ಮಾಡಿದರೆ ಈ ಎರಡು ಥರ ಇರುತ್ತೆ, ಒಂದು ವೈಟು ಒಂದು ಬ್ಲ್ಯಾಕು. ಇದು ಎರಡೂ ನೀಟಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ನೀಟಾಗಿ ಎರಡು ಕಲರ್ ಡಿಫ್ರೆನ್ಸೇ ಗೊತ್ತಾಗಬಾರ್ದು. ಈ ಥರ ಮಿಕ್ಸ್ ಮಾಡ್ತಿದ್ರೆ ಸ್ವಲ್ಪ ಬಿಸಿ ಆಗುತ್ತೆ. ಆ ಬಿಸಿ ಆದಾಗ ಇಲ್ಲಿಗೆ ಹಾಕ್ಬೇಕು ನೀಟಾಗೆ. ನೋಡಿ, ಈ ಥರ ನೋಡಿ, ಆಲ್ಮೋಸ್ಟ್ ಫುಲ್ಲು ಬ್ಲ್ಯಾಕ್ ಆಯ್ತು. ಇವಾಗ ಆ ವೈಟು ಜಾಸ್ತಿ ಕಾಣಿಸ್ತಾ ಇಲ್ಲ. ಈಗ ಇದೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ನಿಮಗೆ ಕರೆಕ್ಟಾಗೆ ಫುಲ್ಲು ಫಿಟ್ ಆಗುತ್ತೆ. ಗಮ್ ಥರ ನೀಟಾಗಿ ಹಿಡಿಯುತ್ತೆ. ಇಲ್ಲಾಂತಂದರೆ ಹಿಡಿಯಲ್ಲ ಅದು. ನೋಡಿ, ವೈಟೇ ಕಾಣಿಸ್ತಾ ಇಲ್ಲ, ಇವಾಗ ಫುಲ್ ಬ್ಲ್ಯಾಕ್ ಕಾಣಿಸ್ತಾ ಇದೆ. ನೋಡಿ, ಆ ಥರ ಫುಲ್ಲು ಮಿಕ್ಸ್ ಮಾಡಿದ ಮೇಲೆ ಈ ಹೆಲ್ಮೆಟ್ಟಿಗೆ ನಾವು ಯಾವ ಜಾಗಕ್ಕೆ ಹಾಕ್ಕೊಬೇಕು ಅಂತೇಳಿದ್ದು ಆ ಜಾಗಕ್ಕೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಶೇಪ್ ಮಾಡ್ಕೊಬೇಕು. ಅದು ಏನು ಕರೆಕ್ಟಾಗಿ ಆ ಮೌಂಟ್ ಇದೆ, ಆ ಮೌಂಟ್ ಯಾವ ಥರ ಇದೆ ಆ ಶೇಪಲ್ಲಿ ಮಾಡಿಬಿಟ್ಟು ಇಲ್ಲಿಗೆ ಹಾಕ್ಕೊಂಡು ನೀಟಾಗಿ ಏನಾದರೂ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಏನಾದ್ರು ಇದ್ದರೆ ಅದರಲ್ಲಿ ಸ್ವಲ್ಪ ಶೇಪ್ ಮಾಡಿದರೆ ಅದು ಎಕ್ಸ್ಟ್ರಾ ಬರೋದಿಲ್ಲ. ಕರೆಕ್ಟಾಗಿ ಅದು ಏನಿದೆ ಮೌಂಟು, ಆ ಮೌಂಟ್ ಎಷ್ಟಿದೆ ಅಷ್ಟರಲ್ಲೇ ಕರೆಕ್ಟಾಗಿ ಆ ಥರ ಶೇಪ್ ಮಾಡಿದರೆ ನೀಟಾಗಿ ಕುತ್ಕೊಳುತ್ತೆ. ಸ್ವಲ್ಪ ನೋಡ್ಬೋದು, ಇಲ್ಲಿ ನಾನು ಈ ವೈಸರ್ಗೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ಯಾಕೆಂತಂದರೆ ಈ ಎಮ್-ಸೀಲ್ದು ಏನಿದೆ ಆ ಅಂಟು ಆ ವೈಸರ್ಗೆಲ್ಲ ಆದರೆ ಅದು ಹೋಗೋದಿಲ್ಲ, ಕರೆ ಎಲ್ಲ ಹಂಗಂಗೆ ಇರುತ್ತೆ, ಚೆನ್ನಾಗಿ ಕಾಣಲ್ಲ. ನೋಡಿ, ಇವಾಗ ಕರೆಕ್ಟಾಗಿದೆ. ನೋಡಿ, ಈ ಮೌಂಟ್ಗೆ ಕರೆಕ್ಟಾಗಿ ಅದು ಏನು ಶೇಪ್ ಇದೆ ಆ ಶೇಪಿಗೆ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ಅದು ಇಟ್ಬಿಟ್ಟು ಕರೆಕ್ಟಾಗಿ ಪ್ರೆಸ್ ಮಾಡಿ ಸೈಡಿಂದ ಏನಾದರೂ ಗ್ಯಾಪ್ ಇದ್ದರೆ ಆ ಗ್ಯಾಪಿಗೆ ಕರೆಕ್ಟಾಗಿ ಈ ಥರ ಟೈಟಾಗಿ ಪ್ರೆಸ್ ಮಾಡಿದರೆ ನೀಟಾಗಿ ಅದು ಕರೆಕ್ಟಾಗಿ ಎಮ್-ಸೀಲ್ ಏನಿದೆ ಗಮ್ಮು ಕರೆಕ್ಟಾಗಿ ಕಚ್ಕೊಳುತ್ತೆ ಅದಕ್ಕೆ. ಆದರೆ ನಾನಿಲ್ಲಿ ಮೌಂಟಲ್ಲಿ ನಾನು 3mm ಗಮ್ ಇದೆ, ಟೇಪ್ ಕೊಟ್ಟಿದ್ದಾರೆ. ಆ ಟೇಪ್ ನಾನು ಅದನ್ನು ರಿಮೂವ್ ಮಾಡಿಲ್ಲ. ಯಾಕೆಂತಂದರೆ ಫಸ್ಟು ಎಮ್-ಸೀಲಲ್ಲಿ ಅದನ್ನು ಒಂದು ಶೇಪ್ ತೊಗೊಂಡ್ಮೇಲೆ ನಾವು ಆ ಟೇಪ್ನ ರಿಮೂವ್ ಮಾಡಿ ಹಾಕಬೇಕು. ನೋಡಿ, ಇವಾಗ ನಾನು ಅದನ್ನು ರಿಮೂವ್ ಮಾಡಿ ಹಾಕಿದ್ದೀನಿ. ಇವಾಗ ನೋಡಿ, ಈ ಥರ ಫಿಟ್ ಮಾಡಿಬಿಟ್ಟು ನೀಟಾಗಿ ಸೈಡಾಗಿ ಈ ಥರ ನಿಮ್ದು ಯಾವುದಾದ್ರೂ ATM ಕಾರ್ಡು ಏನಾದರೂ ಕಾರ್ಡ್ ಇದ್ದರೆ ನೋಡಿ, ನೀಟಾಗಿ ಈ ಥರ ಫಿನಿಶಿಂಗ್ ಕೊಟ್ಬಿಡಿ. ಕೂರ್ಸೆ ಆದಮೇಲೆ ಅದಕ್ಕೆ ಅವಾಗ ನೋಡಿ ನೀಟಾಗಿ ಈ ಥರ ಫಿನಿಶಿಂಗು ಸಖತ್ತಾಗಿರುತ್ತೆ. ಇಲ್ಲಾಂತಂದರೆ ಫಿನಿಶಿಂಗ್ ಇರಲ್ಲ, ನೋಡೋಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ನೋಡಿ ಹಿಂಗೆ ಅಡ್ಜಸ್ಟ್ ಆಗಿಬಿಟ್ಬಿಟ್ಟು ನೋಡಿ, ಈಗ ನಾನು ಒಂದು 2 ನಿಮಿಷ ಬಿಟ್ಟೆ. ಈಗ ಸ್ವಲ್ಪ ಡ್ರೈ ಆಗಿದೆ.
ನೋಡಿ ಸ್ವಲ್ಪ ಅದಕ್ಕೆ ನಾವು ಕಾರ್ಡಿಗೆ ಸ್ವಲ್ಪ ಕೊಬ್ಬರೆಣ್ಣೆ ಹಚ್ಕೊಂಡ್ಬಿಡ್ಬೇಕು. ಸ್ವಲ್ಪ ಸೈಡಿಗೆ ಈ ಥರ ಸ್ವಲ್ಪ ಕೊಬ್ಬರೆಣ್ಣೆ ಹಚ್ಕೊಂಡಿದ್ದೀನಿ. ಕೊಬ್ಬರೆಣ್ಣೆ ಹಚ್ಕೊಂಡ್ರೆ ಗಮ್ ಹಿಡಿಯಲ್ಲ ನೀಟಾಗಿ. ಐ ಮೀನ್ ಇದ್ರ ಗಮ್ಮು ಈ ಕಾರ್ಡಿಗೆ ಹಿಡಿಯಲ್ಲ, ನೀಟಾಗಿ ಶೇಪ್ ಬರುತ್ತೆ. ಇವಾಗ ಬೆಳಗಿನ ತನಕ ಬಿಟ್ಟರೆ ಸ್ವಲ್ಪ ನೀಟಾಗಿ ಡ್ರೈ ಆಗ್ಬಿಡುತ್ತೆ. ಅಂದರೆ ಇದು ಡ್ರೈ ಆಗೋಷ್ಟೊತ್ತಿಗೆ ಒಂದು ಶೇಪ್ ಕೊಡಬೇಕಷ್ಟೇ ನೀಟಾಗಿ. ಈಗ ಶೇಪ್ ಕೊಟ್ಟಾಗಿದೆ ಆಲ್ರೆಡಿ. ಇನ್ನೊಂದ್ಸಲ ಕರೆಕ್ಟಾಗಿ ನೋಡ್ಬಿಟ್ಟು ನೋಡಿ ಯಾವ ಥರ ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು, ಏನು ತೊಂದರೆ ಆಗಲ್ಲ. ನೋಡ್ಬೋದು ನಿನ್ನೆ ನಾವು MC ಹಾಕಿ ಇದನ್ನು ಬಿಟ್ಬಿಟ್ಟಿದ್ದು. ಇವಾಗ ಕರೆಕ್ಟಾಗಿ ಇದು ಫಿಟ್ ಆಗಿದೆ. ಇವಾಗ ಬೇಕಾಗಿರೋದು ನಮಗೆ ಈ ಜೆ ಮೌಂಟು. ಈ ಜೆ ಮೌಂಟು ಯಾವ ಥರ ಇರುತ್ತೆ ಅಂತ ನೋಡ್ಬೋದು. ಇಲ್ಲಿ ಒಂದು ಕ್ಲಿಪ್ ಥರ ಇರುತ್ತೆ. ಈ ಕ್ಲಿಪ್ನ ಈ ಕರೆಕ್ಟಾಗಿ ನೀಟಾಗಿ ಇದ್ರೊಳಗಡೆ ಹಾಕಬೇಕು. ನೋಡಿ ಈ ಥರ ಟಕ್ ಅಂತ ಸೌಂಡ್ ಬಂತು ಅಂದರೆ ಈ ಕ್ಲಿಪ್ಪು ನೀಟಾಗಿ ಲಾಕ್ ಆಗೈತಿ ಅಂತ ಹೇಳ್ಬಿಟ್ಟು. ಆಮೇಲೆ ಇದ್ರದ್ದೇ ಎಕ್ಸ್ಟ್ರಾ ಏನಿಲ್ಲ, ಈ ಜೆ ಮೌಂಟಲ್ಲೇ ಈ ಥರ ಕೊಡ್ತಾರೆ. ಇದು ಗೋಪ್ರೋದು. ಇದು ನೋಡ್ಬೋದು ಈ ರಬ್ಬರ್ನ ನೀಟಾಗಿ ಈ ಥರ ಒಳಗಡೆ ಕೂರಿಸಿದ್ರೆ ಇದು ಡಬಲ್ ಸೇಫ್ಟಿ. ಇದು ಯಾವುದೇ ಕಾರಣಕ್ಕೂ ಇದು ಈ ಕ್ಲಿಪ್ಪು ಹಿಂದೆ ಬರೋದಿಲ್ಲ. ನೋಡ್ಬೋದು ಇಲ್ಲಿ ನಾನು ಇಲ್ಲಿ ಮೈಕ್ನ ಆಲ್ರೆಡಿ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಈ ಹೆಲ್ಮೆಟ್ ತೆಗೆದ್ಬಿಟ್ಟು ಈ ಹೆಲ್ಮೆಟ್ ಪ್ಯಾಡ್ ಒಳಗಡೆ ಎಲ್ಲ ನೀಟಾಗಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿಂದ ಹಾಕ್ಕೊಂಡಿದ್ದೀನಿ. ರೈಟ್ ಸೈಡಿಗೆ ಈ ಕೇಬಲ್ ಬರಬೇಕು, ಈ ಗೋಪ್ರೋಗೆ ಚುಚ್ಚೋ ಕನೆಕ್ಟರ್ ಬರಬೇಕು. ಇಲ್ಲಿ ಲೆಫ್ಟ್ ಸೈಡಿಗೆ ಈ ಮೈಕ್ ಬರಬೇಕು. ಇದು ನೋಡಿ ಇಲ್ಲಿ ಮೈಕ್ ಇದೆ. ಇನ್ನು ಉಳಿದಿರೋದು ಕೇಬಲ್ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ, ಇದ್ರೊಳಗಡೆ ಇದೆ. ಬನ್ನಿ ಇವಾಗ ಇದನ್ನ ಈ ಪ್ಯಾಡ್ನ ಕ್ಲೋಸ್ ಮಾಡೋಣ. ಫಸ್ಟು ವೈರ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಲೆಂತಾಗೆ ಬಿಡ್ಕೊಬಾರ್ದು. ಲೆಂತ್ ಬಿಡ್ಕೊಂಡ್ರೆ ಗಾಳಿಗೆಲ್ಲ ಹಿಂಗೆ ಅಲ್ಲಾಡ್ತಾ ಇರುತ್ತೆ. ಆಮೇಲೆ ಗಾಡಿ ಓಡ್ಸೋಕ್ಕೂ ಅಷ್ಟೇ ನಿಮಗೆ ಅಷ್ಟು ಕಂಫರ್ಟ್ ಅನ್ಸಲ್ಲ. ಎಷ್ಟು ಬೇಕು ನೀಟಾಗಿ ಅಷ್ಟೇ ಬಿಟ್ಕೊಂಡು ಅದನ್ನು ಕರೆಕ್ಟಾಗಿ ಪ್ಯಾಕ್ ಮಾಡಿದರೆ ಕರೆಕ್ಟಾಗಿರುತ್ತೆ. ಈ ಮೈಕು ಅಷ್ಟೇ ನಾನು ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಇಷ್ಟೇ ಇದೆ, ಒಂದು ಸ್ವಲ್ಪ ಅಷ್ಟೇ ಇದೆ, ಜಾಸ್ತಿ ಬಿಡಬಾರ್ದು ಅದನ್ನು. ಇವಾಗ ನೋಡೋಣ ಬನ್ನಿ ಗೋಪುರ ಹಾಕಿ. ಆಮೇಲೆ ಗೋಪುರ ಕನೆಕ್ಟ್ ಮಾಡಬೇಕಾದ್ರೆ ನೋಡಿ ಇದು ಮೈಕ್ ಅಡಾಪ್ಟ್ರು. ಇದೊಂದು ನೀವು ಗಮನಿಸ್ಬೇಕು. ಇದೊಂದು ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಬೇಕು. ಈ ಮೈಕ್ದು ಕರೆಕ್ಟಾಗಿ ಕನೆಕ್ಟ್ ಆಗಿಲ್ಲ, ಮೈಕ್ ಅಡಾಪ್ಟ್ರು ಮತ್ತು ಮೈಕು ಎರಡು ಕನೆಕ್ಟ್ ಆಗಿಲ್ಲ. ಈ ಅಡಾಪ್ಟರ್ ಬಂದ್ಬಿಟ್ಟು ಈ ಕ್ಯಾಮ್ರಾಗೆ ಕನೆಕ್ಟ್ ಆಗಿಲ್ಲ ಅಂತಂದರೆ ನೀವು ಏನೇ ವಿಡಿಯೋ ಮಾಡಿದ್ರು ಆಡಿಯೋ ರೆಕಾರ್ಡ್ ಆಗಲ್ಲ ಕರೆಕ್ಟಾಗಿ. ಸುಮ್ಮನೆ ಎಷ್ಟು ಮಾಡಿದ್ರೂ ವೇಸ್ಟ್ ಆಗಿಬಿಡುತ್ತೆ. ನೋಡ್ಬೋದು ಇಲ್ಲಿ. ಆಮೇಲೆ ನಾನು ಅವಾಗಲೇ ಹೇಳಿದ್ದೆ ನೋಡಿ, ಇಷ್ಟೇ ನಾನು ಬಿಟ್ಕೊಂಡಿರೋದು. ಈ ಮೈಕ್ನ ಈ ಅಡಾಪ್ಟರ್ಗೆ ಕನೆಕ್ಟ್ ಮಾಡ್ಬಿಡೋಣ ಅಷ್ಟೇ. ನೋಡಿ ಇಷ್ಟಿದೆಯಲ್ಲ, ಈಗ ಇಷ್ಟು ಎಕ್ಸ್ಟ್ರಾ ಇದೆ ಅಲ್ವಾ, ಇದನ್ನ ಏನಿಲ್ಲ ಜಸ್ಟ್ ಮತ್ತೆ ಈ ಪ್ಯಾಡ್ನ ರಿಮೂವ್ ಮಾಡಿಬಿಟ್ಟು ನೋಡಿ ಎಷ್ಟು ಬೇಕಲ್ವಾ. ಓಕೆ, ಇಷ್ಟನ್ನು ಒಳಗೆ ಹಾಕ್ಬಿಡೋಣ. ಇಷ್ಟೇ, ವೆರಿ ಸಿಂಪಲ್ ಮೋಟೋಲ್ಯಾಕ್ಸ್ ಸೆಟಪ್ ಇದು. ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಇಲ್ಲಿ. ಈಗ ನೋಡಿ ವೈರ್ ಎಷ್ಟಿದೆ ನೋಡಿ, ಇಷ್ಟೇ ಇರಬೇಕು ವೈರು, ಜಾಸ್ತಿ ಇರಬಾರ್ದು. ಜಾಸ್ತಿ ಇಲ್ಲೆಲ್ಲ ಬಂದು ಇಳೆ ಬಿದ್ದು ಎಲ್ಲ ಹಿಂಗೆ ನೇತಾಡ್ತಾ ಇದ್ರೆ ಗಾಳಿಗೆ ಇದೇ ಎಲ್ಲ ಆಡ್ತಾ ಇರುತ್ತೆ. ಇದ್ರದ್ದೇ ಒಂದು ಗಾಳಿ ಸೌಂಡ್ ಕೇಳಿಸ್ತಾ ಇರುತ್ತೆ. ನೋಡಿ ಈ ತರ ಇದೆ ಪೊಸಿಷನ್. ನೋಡಿ ಇದು ಸ್ವಲ್ಪ ಹೈಟ್ ಇದ್ರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ, ಇಲ್ಲಿ ರೆಕಾರ್ಡ್ ಆಗ್ತಿರೋದೆಲ್ಲ ಗೊತ್ತಾಗುತ್ತೆ. ಹಂಗಾಗಿ ಸ್ವಲ್ಪ ನಮಗೆ ಇದು ಸ್ವಲ್ಪ ಹೈಟ್ ಇಟ್ಕೊಬೇಕು. ಇದು ಒಂದು ಸ್ವಲ್ಪ ನಮಗೆ ಕಣ್ಣಿಗೆ ಸ್ವಲ್ಪ ಕಾಣಬೇಕು, ಜಾಸ್ತಿನೂ ಬರಬಾರ್ದು. ಇದು ಈ ಕೆಳಗಿಂದ ಸ್ವಲ್ಪ ಇಷ್ಟು ಕಾಣಬೇಕು. ಫುಲ್ ಇಲ್ಲಿ ತನಕ ಹಾಕೊಂಡ್ರೆ ಇದೇ ಬ್ಲಾಕ್ ಆಗಿಬಿಡುತ್ತೆ, ರೋಡು ನೀಟಾಗಿ ಕಾಣಿಸಲ್ಲ ನಮಗೆ. ಏನು ಜಸ್ಟ್ ನಮಗೆ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆಯಾ ನೋಡೋದಕ್ಕೋಸ್ಕರ ಒಂಚೂರು ಸ್ವಲ್ಪ ಮಾತ್ರ ಡಿಸ್ಪ್ಲೇ ಕಾಣಿಸಿದ್ರೆ ಸಾಕು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ಮೋಟೋಲ್ಯಾಕ್ ಸೆಟಪ್ನ ವಿಡಿಯೋ. ಈ ತರ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಈ ತರ ಹೊಸದಾಗಿ ಮೋಟೋಲ್ಯಾಕ್ ಸೆಟಪ್ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದಿಂದ ಅವರಿಗೆ ಸ್ವಲ್ಪನಾದ್ರೂ ಯೂಸ್ ಆಗುತ್ತೆ ಅಂತ ಅನ್ಕೊಂತೀನಿ. ಇದೇ ತರ ಯೂಸ್ಫುಲ್ ಕಂಟೆಂಟ್ ಆಗಿ ನನ್ನ ನವೀನ್ CKM ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್ಸ್.